ಹಾಯ್ ಗಾಯ್ಸ್, ಹೇಗಿದ್ದೀರಿ? ಇವತ್ತು ನನ್ನ ಸ್ಟೈಲಲ್ಲಿ ಚಿಕನ್ ಕರಿ ಮಾಡಬೇಕಂತ ಇದ್ದೀನಿ. ಫಸ್ಟು 1 kg ಚಿಕನ್ನ ತೊಳೆದುಕೊಂಡು ಅದಕ್ಕೆ ಚಿಕನ್ ಮಸಾಲ, ಖಾರದ ಪುಡಿ, ಜಿಂಜರ್ ಪೇಸ್ಟು, ಲೆಮನ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ತೆಗೆದಿಡ್ತೀನಿ. ನಾನು ಸ್ವಲ್ಪ ಇವತ್ತು ಕರಾವಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಕಾಯಿನ ಸುಳ್ಕೊಂಡು ಅದಾದ್ಮೇಲೆ ಚಾಪಿಂಗ್ ಮಾಡಿದೆ. ಈಗ ಏನಂದರೆ ಅದನ್ನು ಕಾಯಿ ಸುಳ್ಕೊಂಡಿರ್ತೇನೋ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ವಿತ್ ಕೊತ್ತಂಬರಿ. ಸೊ ಕೊತ್ತಂಬರಿನ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ಒಂದು 4 ಮೆಣಸನ್ನ ಹಾಕಿದ್ದೀನಿ, ಅದನ್ನು ಫ್ರೈ ಮಾಡಿ ಸ್ವಲ್ಪ ಗರಂ ಮಸಾಲೆನೂ ಹಾಕಿ ಆಮೇಲೆ ಕಾಯಿನೂ ಫ್ರೈ ಮಾಡಿದೆ. ಅದಾದಮೇಲೆ ಅದನ್ನೆಲ್ಲ ಫ್ರೈ ಮಾಡಿದ್ದನ್ನೆಲ್ಲನೂ ಮಿಕ್ಸಿ ಒಳಗೆ ಹಾಕಿ ಇದೆಲ್ಲನೂ ಮಿಕ್ಸಿಯಲ್ಲೇ ಹಾಕಿದ್ದೀನಿ. ಇದು ನುಣ್ಣಗಾಗೋ ತನಕ ಮಿಕ್ಸಿಯೆಲ್ಲ ಮಾಡಿ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಜಸ್ಟ್ ತೆಂಗಿನಕಾಯಿಯ ಹಾಲಷ್ಟೇ ಹಾಕ್ತಾರೆ, ಮತ್ತು ಅದರದ್ದು ಸೊಪ್ಪು ಏನಿರ್ತದೆ ಅಂತ ಹಾಕ್ತಾರೆ. ಈಗ ಮಟನ್ ಕಾವಲಿಯಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಅಲ್ಲೂ ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಮಾಡ್ಬೇಕು ನೀವು. ಅದಾದಮೇಲೆ ಟೊಮೆಟೊ ಹಾಕ್ತೀನಿ. ಅದಾದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ ಇದನ್ನು ಸಪ್ರೇಟಾಗೂ ಮಾಡ್ತಾರೆ ಸ್ವಲ್ಪ ಜನ. ನಾನು ಪ್ಯಾಕೆಟ್ ಯೂಸ್ ಮಾಡ್ತಿರ್ತೀನಿ. ಕೊರಿಯಂಡರು, ಜಿಂಜರ್ ಪೇಸ್ಟು, ಏನೇನು ಮಸಾಲ ಉಂಟು ಎಲ್ಲ ಮಸಾಲ ಮಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಲೈಕ್ 2 ಸ್ಪೂನ್ ಹಾಕಿ 1.5 ಸ್ಪೂನು ಎಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ. ಈಗ ನಾವು ಅವಾಗ ತೆಗೆದಿಟ್ಟ ಚಿಕನ್ನ ಈಗ ಇದ್ರ ಜೊತೆ ಮಿಕ್ಸ್ ಮಾಡುವ. ಅದು ಯಾಕೆ ಫಸ್ಟಿಗೆ ಮಸಾಲೆ ಹಾಕಿರ್ತಾರಂದರೆ ಅದು ಚಿಕನಿಗೆ ಪೀಸಿಗೆ ಟೇಸ್ಟ್ ಬರಲಿಕ್ಕೆ, ಪೀಸಲ್ಲೇ ಇದಾಗಿರ್ತದೆ, ಇಲ್ಲ ಪೀಸಿಗೆ ಟೇಸ್ಟ್ ಬರಲ್ಲ. ಅದಾದಮೇಲೆ ನೀವು ತೆಗೆದಿದ್ದ ಮಸಾಲೆ ಮಿಕ್ಸಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ 1-2 ನಿಮಿಷ ಬಿಟ್ಟು ನೀರು ಹಾಕ್ಕೊಂಡು, ನೀರಂದರೆ ಕುದಿ ಬರಿ, ಅದಕ್ಕೆ ನಿಮ್ಗೆ ರುಚಿಗೆ ತಕ್ಕಷ್ಟು 1-2 ಸ್ಪೂನು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಈಗ ಆ ಪೀಸ್ ಲೆಮನ್ ಒಂದು ಹಾಕಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 25-30 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡಿ. ಅಲ್ಲಿವರೆಗೆ ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ, ತುಂಬ ಗಲೀಜಾಗಿಬಿಟ್ಟಿದೆ. ಆಲ್ರೆಡಿ ಸ್ಮೆಲ್ಲೆಲ್ಲ ಬರ್ತಾ ಉಂಟು. ಐ ಗೆಸ್ ಆಗಿದೆ ಇರಬೇಕು, ಒಂದು ಸ್ವಲ್ಪ ನೋಡುವ. ಆಲ್ರೆಡಿ ಇದಾಗದೆ, ಏನಂದರೆ ಬೆಂದದೆ ಚಿಕನ್ ಸಾಂಬಾರು ರೆಡಿ. ಇದನ್ನು ಸ್ವಲ್ಪ ನಾನು ತೆಗೆದಿಡ್ತೀನಿ ಆ್ಯಂಡ್ ಮತ್ತು ಸ್ವಲ್ಪನ ಇದನ್ನೇ ಚಿಕನ್ ಸುಕ್ಕ ಮಾಡ್ತೀನಿ. ಸಿಂಪಲ್ ಚಿಕನ್ ಸುಕ್ಕ ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಬೇಯಿಸಿ ಸ್ವಲ್ಪ ಮಸಾಲ ಹಾಕಿದರೆ ಇದೇ ಚಿಕನ್ ಸುಕ್ಕ ಆಗುತ್ತೆ. ಸೊ ಎರಡೂ ಮಾಡುವಂತ. ಬಾಯ್, ಸಿಗುವ ನೆಕ್ಸ್ಟ್ ವ್ಲಾಗ್ದಲ್ಲಿ. ನೀವು ಆರಾಮಾಗಿ ಮಾಡ್ಬೋದು ಇದು. ಬಾಯ್.